ಈಗ ಅವರೆಕಾಳು ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಸೇಮ್ ಅದೇ ಥರನೇ ಅವರೆಕಾಳನ್ನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಬಿಡ್ಬೇಕು. ಬೇಯಿಸಿಟ್ಕೊಂಡ್ಬಿಟ್ಟು ಇದಕ್ಕೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಎಲ್ಲ ನಾವು ಚಿತ್ರಾನ್ನಕ್ಕೆ ಹೇಗೆ ಒಗ್ಗರಣೆ ಮಾಡಿದ್ವೋ ಅದೇ ಥರನೇ ಎಲ್ಲ ಒಗ್ಗರಣೆ ಮಾಡ್ಕೊಳ್ಬೇಕು. ಆಮೇಲೆ ಬೇಯಿಸಿರೋ ಅಂಥ ಒಂದು ಅವರೆಕಾಳನ್ನ ಹಾಕ್ಕೋಬೇಕು. ಇದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ. ಆಮೇಲೆ ರವೆ ನಾನು ಹುರಿದಿಟ್ಕೊಂಡ್ಬಿಟ್ಟಿರ್ತೀನಿ ಯಾವಾಗಲೂ. ನಿಮ್ಮ ಕಾಳಿಗೆ ಇದಕ್ಕೆ ತಕ್ಕಂತೆ ಸರಿಯಾಗಿ ರವೆ ಹಾಕ್ಕೊಳ್ಳಿ. ರವೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ, ಯಾಕೆ ನಾವು ಕಾಳು ಉಪ್ಪು ಹಾಕಿರ್ತೀವಲ್ವ. ಮತ್ತು ಉಪ್ಪಿಟ್ಟು ಮಾಡಬೇಕಾದ್ರೆ ಯಾವಾಗೂ ಬಿಸಿ ಬಿಸಿ ನೀರು ಮರಳಿಸಿಟ್ಕೊಂಡ್ಬಿಟ್ಟಿದ್ರೆ ಬೇಗ 5 ನಿಮಿಷಕ್ಕೆಲ್ಲ ಉಪ್ಪಿಟ್ಟಾಗುತ್ತೆ. ಅದೇ ರೀತಿ ನಾನಿಲ್ಲಿ ಚೆನ್ನಾಗಿ ಮರಳಿಸಿಟ್ಕೊಂಡಿದ್ದೆ ನೀರು, ಅದನ್ನು ಹಾಕಿ ಒಂದು 2 ನಿಮಿಷ ಕೆದಕಿದ್ರೆ ಸೂಪರಾಗಿರೋಂಥ ಉಪ್ಪಿಟ್ಟು ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು. ಖಂಡಿತ ಮಾಡಿ ಸ್ನೇಹಿತರೆ, ಹೇಗಿತ್ತು ಅಂತ ಹೇಳಿ.